ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಬ್ಬ ಸ್ಟೂಡೆಂಟ್ ಲೈಫಲ್ಲಿ ಯಾವ್ಯಾವ ರೀತಿಯಲ್ಲಿ ಟ್ರ್ಯಾಪ್ ಒಳಗಡೆ ಸಿಕ್ಕಾಕೊಳ್ತಾರೆ, ಅದರಿಂದ ಅವರ ಜೀವನದಲ್ಲಿ ಅವರ ದಿಕ್ಕು ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅನ್ನುವಂತಹ ಒಂದು ವಿಚಾರ. ಸೊ ಏನಿದು ಅಂತ ಕೇಳೋದಾದರೆ, ನಾನು ಈ ವಿಷಯವನ್ನು ಸ್ವಲ್ಪ ಬ್ರೇಕ್ ಡೌನ್ ಮಾಡಿ ಮಾತಾಡ್ತೀನಿ. ಯಾರು ಈ ಸ್ಟೂಡೆಂಟ್ ಅಂತ ನೋಡೋದಾದರೆ, ಹೊಸದಾಗಿ ಒಂದು ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಹುಟ್ಟಿರುವಂಥ ಒಂದು ಜೀವಿ. ಆ ಜೀವಿ ಕೆಲವು ವಿಷಯಗಳನ್ನ ಕಲ್ತ್ಕೊಂಡು ಅವನ ಆಯುಷ್ಯ ಮುಗಿಯೋವರೆಗೂ ಅವನು ಎಷ್ಟು ಚೆನ್ನಾಗಿ ಅವನ ಜೀವನವನ್ನು ನಡೆಸ್ತಾನೆ. ಆ ಜೀವನವನ್ನು ನಡೆಸೋದಕ್ಕೆ ನೆಮ್ಮದಿಯಿಂದ, ಸಂತೋಷದಿಂದ ಅವನು ಅಂದ್ಕೊಂಡಂತಹ ಜೀವನವನ್ನು ನಡೆಸೋದಕ್ಕೆ ಬೇಕಾಗಿರುವಂತಹ ರಿಸೋರ್ಸಸ್ನ ಅವನು ಸಂಪಾದನೆ ಮಾಡ್ಕೊಳ್ಬೇಕಾಗತ್ತೆ. ಒಂದು ಸೊಸೈಟಿನಲ್ಲಿ ಇರೋದ್ರಿಂದ ಅವನಿಗೆ ಬೇಕಾಗಿರುವಂತಹ ರಿಸೋರ್ಸಸ್ನ ಅವನು ಪಡ್ಕೊಳ್ಬೇಕು ಅಂದರೆ ಅವನು ಒಂದು ಮನಿ, ಒಂದು ಏನಂತಾರೆ, ಒಂದು ರೆಸ್ಪೆಕ್ಟ್, ಒಂದು ನಾಲೆಡ್ಜ್, ಒಂದು ಗ್ರೂಪ್ ಆಫ್ ಪೀಪಲ್, ಗ್ರೂಪ್ ಆಫ್ ಒಂದು ಟೈಪ್ ಆಫ್ ಆಪರ್ಚುನಿಟಿ, ಇಂಥ ವಿಷಯಗಳನ್ನೆಲ್ಲ ಅವನು ಪಡ್ಕೊಳ್ಬೇಕು. ಪಡ್ಕೊಂಡಾಗ್ಲೇ ಅವನು ಅಂದ್ಕೊಂಡಂತಹ ಒಂದು ಪರ್ಪಸ್ನ ಅವನು ಫಿಲ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ. ಆದ್ದರಿಂದ ಒಬ್ಬ ಸ್ಟೂಡೆಂಟ್ ಹೇಗೆ ಅದನ್ನೆಲ್ಲ ಪಡ್ಕೊಂಡು ಅವನ ಜೀವನವನ್ನು ನಡೆಸೋದಕ್ಕೆ ಅವನು ಒಂದು ರೈಟ್ ಪರ್ಸನ್ ಆಗ್ತಾನೆ ಅನ್ನುವಂತಹ ಒಂದು ವಿಚಾರ ಬರುತ್ತಿದೆ. ಸೊ ಇಲ್ಲಿ ಹೇಗಿದೆ ಅಂದರೆ, ಯಾವುದೋ ಒಂದು ಮಗು ಹುಟ್ಟಿದ ತಕ್ಷಣ ಅದಕ್ಕೆಲ್ಲ ರಿಸೋರ್ಸಸ್ಸನ್ನು ಯಾರನ್ನು ನಿಮಗೆ ಫ್ರೀಯಾಗಿ ಕೊಡೋಲ್ಲ. ಫ್ರೀಯಾಗಿ ಕೊಟ್ಟರು ಅದಕ್ಕೆ ಅದನ್ನು ಹೇಗೆ ಅದನ್ನು ಉಪಯೋಗಿಸ್ಕೊಳ್ಳೋದು, ಉಪಯೋಗಿಸ್ಕೊಂಡಂಥ ನಂತರ ಅದರ ಪರಿಣಾಮವನ್ನು ಹೇಗೆ ಅದನ್ನು ನಿಭಾಯಿಸೋದು ಅನ್ನೋವಂಥದ್ದನ್ನು ಅದು ಕಲಿಬೇಕು. ಅದು ಸ್ಟೂಡೆಂಟ್ ಫೇಸಲ್ಲೇ ಅದನ್ನು ಕಲಿಯೋದಕ್ಕೆ ಆಗುತ್ತೆ. ಅದರಿಂದ ಅದಕ್ಕೆ ಮೆಂಟಲ್ ಮೆಚ್ಯೂರಿಟಿ, ಅದಾದಮೇಲೆ ಏನಂತಾರೆ ರೆಸ್ಪಾನ್ಸಿಬಿಲಿಟಿ, ಕೆಲವು ಕೆಪಾಸಿಟಿ, ಅದನ್ನೆಲ್ಲ ಅದು ಕಲ್ತ್ಕೊಳ್ಬೇಕು. ಅದಕ್ಕೋಸ್ಕರ ಎಜುಕೇಷನ್ ಅನ್ನೋದು ಮುಖ್ಯ. ಅದಾದಮೇಲೆ ಅದು ಒಂದು ಲೈಫ್ನ ಲೀಡ್ ಮಾಡೋದಕ್ಕೆ ಬೇಕಾಗಿರೋಂಥ ಕೆಲವು ಸ್ಕಿಲ್ಸನ್ನು ಅದು ಕಲ್ತ್ಕೊಳ್ಬೇಕು. ಅದು ಬಂದು ಈ ಎಜುಕೇಷನಲ್ಲಿ ಸಿಕ್ಕಲ್ಲ. ಅದು ತನ್ನೊಳಗಡೆನೇ ಅದು ಕಂಡುಕೊಳ್ಬೇಕು. ಈಗ ಇದರಲ್ಲಿ ಯಾವುದು ತುಂಬ ಮುಖ್ಯವಾಗಿರುವಂಥ ಒಂದು ವಿಚಾರ ಅನ್ನೋದಾದರೆ, ಎಜುಕೇಷನ್ ಒಂದೇ ಅದರ ಜೀವನವನ್ನು ನಿಭಾಯಿಸಲ್ಲ, ನಿರ್ಧಾರವನ್ನು ಮಾಡಲ್ಲ. ಅದು ಎಂಥ ಒಂದು ಸಿಚುವೇಶನ್ ಬಂದ್ರೂ, ಎಷ್ಟೇ ಕಷ್ಟ ಆದ್ರೂ, ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದ್ರೂ ಅದು ತನ್ನ ಪರ್ಪಸ್ನ ಅದು ಮರೀದೆ ಅದಕ್ಕೋಸ್ಕರ ಅದು ಕೆಲಸ ಮಾಡಿ ಅದನ್ನು ಪಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿರುವಂತಹ ಲೈಫ್ ಸ್ಕಿಲ್ನ ಅದು ಕಲ್ತ್ಕೊಳ್ಬೇಕು. ಅದು ಬಂದು ಯಾವುದೇ ರೀತಿಯಾದಂತಹ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೋ ಒಂದು ಬುಕ್ಸಲ್ಲೋ ಇದರಲ್ಲೋ ಅದು ಸಿಕ್ಕಲ್ಲ. ಏಕೆಂದರೆ ಅಲ್ಲಿ ಇರುವಂತಹ ಎಲ್ಲ ನಾಲೆಡ್ಜನ್ನು ಆಯಾ ವ್ಯಕ್ತಿಗಳು ಅವರಿಗೆ ತಿಳಿದಷ್ಟು ಮಟ್ಟಿಗೆ ಅವರು ಬರೆದಿದ್ದಾರೆ, ಅಷ್ಟು ಮಟ್ಟಿಗೆ ಅವರು ಹೇಳಿರ್ತಾರೆ. ಅವರು ಒಂದು ವೈಡ್ ರೇಂಜಲ್ಲಿ ಏನೋ ಒಂದು ಪ್ರೊಜೆಕ್ಷನ್ನ ಎಷ್ಟು ಲೆವೆಲಿಗೆ ರೀಚ್ ಮಾಡ್ಬೋದು ಅಷ್ಟವರೆಗೂ ಅವರು ಹೇಳಿರ್ತಾರೆ ಅಷ್ಟೇ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಅದು ಎಲ್ಲ ಪ್ರಪಂಚದಲ್ಲಿ ಅನೇಕ ಜೀವಿಗಳು ಹುಟ್ಟುತ್ತಾನೆ ಇದ್ದಾರಲ್ಲ, ಅದು ಎಲ್ರಿಗೂ ಅದು ಮ್ಯಾಚ್ ಆಗಲ್ಲ. ಯಾಕೆಂದರೆ ಒಂದೊಂದು ಹ್ಯೂಮನ್ ಬೀಯಿಂಗ್ನು, ಒಂದೊಂದು ಲೈಫ್ ಬೀಯಿಂಗ್ನು ಯುನೀಕ್ ಆಗಿದೆ. ಒಬ್ಬರಿಗೆ ಒಂದು ಡ್ಯಾನ್ಸ್ ಇಷ್ಟ ಅಂದರೆ ಕೆಲವರಿಗೆ ಮ್ಯೂಸಿಕ್ ಇಷ್ಟ, ಕೆಲವರಿಗೆ ಸ್ವಿಮ್ಮಿಂಗ್ ಇಷ್ಟ, ಕೆಲವರಿಗೆ ರನ್ನಿಂಗ್ ಇಷ್ಟ, ಕೆಲವರಿಗೆ ಓದೋದ್ರಲ್ಲಿ ಇಷ್ಟ. ಈ ಥರ ಅನೇಕ ವಿಚಾರಗಳು ಬರುತ್ತೆ. ಇದರಲ್ಲೆಲ್ಲ ಏನು ಒಂದು ಮುಖ್ಯವಾಗಿರುವಂಥ ಒಂದು ವಿಚಾರ ಏನು ಅಂದರೆ, ಆ ವ್ಯಕ್ತಿಯಲ್ಲಿ ಇರುವಂತಹ ಪೊಟೆನ್ಷಿಯಲ್ನ ಅದು ಕಂಡುಹಿಡ್ಕೊಳ್ಬೇಕು. ಆ ಪೊಟೆನ್ಷಿಯಲ್ನ ಹೇಗೆ ಕಂಡುಹಿಡ್ಕೊಳ್ಳೋದು? ಆ ಪೊಟೆನ್ಷಿಯಲ್ ಅಂದರೆ ವಿಲ್ ಪವರ್, ಮೋಟಿವೇಶನ್, ಅದಾದಮೇಲೆ ಒಂದು ಕಷ್ಟ ಬಂದಾಗ ಒಂದು ನಿಭಾಯಿಸುವಂತಹ ಶಕ್ತಿ, ದಾರಿ ಕಾಣಿಸ್ತಾ ಇರಬೇಕಾದ್ರೆ ಹೇಗೆ ದಾರಿಯನ್ನು ಕಂಡುಹಿಡ್ಕೊಳ್ಳೋದು,
ಇಂಥ ಒಂದು ವಿಚಾರಗಳನ್ನ ಅದು ಕಲೀಲೇಬೇಕು. ಈ ವಿಚಾರಗಳನ್ನ ಕಲಿತಂಥ ವ್ಯಕ್ತಿ ಅವನು ಸಕ್ಸಸ್ಫುಲ್ ಪರ್ಸನ್ ಆಗಿರ್ತಾನೆ. ಯಾಕೆಂದರೆ ಒಂದು ಸೊಸೈಟಿ ಅಂದರೆ ಒಂದು ಸಿವಿಲೈಸೇಷನ್, ಒಂದು ಪಾಸ್ಟ್ ಒಂದು 1000 ಇಯರ್ಸಿಂದ ಒಂದು ಸಿವಿಲೈಸೇಷನ್ ಕ್ರಿಯೇಟ್ ಆಗಿದೆ. ಅಲ್ಲಿಂದ ಇವಾಗಿನ ಜನ್ರೇಷನ್ವರೆಗೂ ಇರುವಂತಹ ಒಂದು ಸಿವಿಲೈಸೇಷನಲ್ಲಿ ನೋಡೋದಾದರೆ ಅನೇಕ ಚೇಂಜಸ್ ಇದೆ ಫಿಸಿಕಲ್ ಆಗಿ. ಬಟ್ ಮೆಂಟಲ್ ಆಗಿ ಅಷ್ಟು ಚೇಂಜಸ್ ಆಗಿಲ್ಲ. ಈಗ ಇರುವಂತಹ ವಿಚಾರ ಹೇಗಿದೆ ಅಂದರೆ ಎಲ್ಲರೂ ಎಲ್ಲ ವಿಚಾರಗಳ ಬಗ್ಗೆನೂ ಮೊಬೈಲಲ್ಲಿ ಕೂತ್ಕೊಂಡು ನೋಡ್ಬೋದು, ತಿಳ್ಕೊಳ್ಬೋದು. ಕೆಲವರಿಗೆ ಕೆಲವು ವಿಷಯಗಳು ಕೆಲವು ವರ್ಷಗಳ ಹಿಂದೆ ಗೊತ್ತಿರಲಿಲ್ಲ. ಬಟ್ ಈಗಿರುವಂತಹ ಯಂಗ್ ಜನ್ರೇಷನ್ ಪೀಪಲ್ಸ್ಗೆ ಅನೇಕ ವಿಷಯಗಳು ಗೊತ್ತಿದೆ. ಅನೇಕ ವಿಷಯಗಳು ಗೊತ್ತಿರೋದ್ರಿಂದ ಅವರು ಕೆಲವು ವಿಷಯಗಳನ್ನ ಮಾಡ್ಬೋದು, ಬಟ್ ಅವ್ರ ಕೈಯಲ್ಲಿ ಮಾಡೋಕ್ಕಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಒಂದು ವರ್ಕಲ್ಲಿ ನಮ್ಮ ಮೇಲಿರುವಂತಹ ಸುಪೀರಿಯರ್ ಪೀಪಲ್ಸ್ಗೆ ಅನೇಕ ವಿಷಯಗಳು ಗೊತ್ತಿಲ್ಲ, ಬಟ್ ಅವರು ಆ ಸುಪೀರಿಯರ್ ಪೊಸಿಷನಲ್ಲಿ ಸ್ಟ್ರಾಂಗ್ ಆಗಿದ್ದಾರೆ. ನಾವು ಆ ಪೊಸಿಷನ್ಗೆ ಹೋಗೋಕ್ಕಾಗಲ್ಲ ಅಷ್ಟು ಬೇಗ, ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಆ ಎಕ್ಸ್ಪೀರಿಯನ್ಸು ಹೇಗೆ ಬರುತ್ತೆ ಅಂದರೆ ಅವ್ರ ಹತ್ರ ಇರುವಂಥ ಒಂದು ಸ್ಕಿಲ್ ಒಂದೇ ಅಲ್ಲ, ಅವರಲ್ಲಿ ಏನು ಒಂದು ಯೂನಿಕ್ನೆಸ್ ಇದೆ ಅಂದರೆ ಅವರು ಕೆಲವು ಸ್ಕಿಲ್ಸ್ನ ಕಲ್ತಿದ್ದಾರೆ. ಕೆಲವು ಕಡೆ ಅವರು ಏಟುಗಳನ್ನ ತಿಂದು ಅದರಿಂದ ಕಲ್ತಿದ್ದಾರೆ. ಅದರಿಂದ ಅವರು ಆ ಶಕ್ತಿಯನ್ನು ಅವರು ಪಡ್ಕೊಂಡಿದ್ದಾರೆ. ಒಂದು ಪ್ರಾಬ್ಲಮ್ನ ಹೇಗೆ ನಿಭಾಯಿಸೋದು, ಒಂದು ಕಷ್ಟ ಬಂದಾಗ ಅದನ್ನು ಹೇಗೆ ಟ್ಯಾಕಲ್ ಮಾಡೋದು, ಒಂದು ಹೊಸ ಒಂದು ಟೆಕ್ನಾಲಜಿ ಆಗಿರ್ಬೋದು, ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು, ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಅದಕ್ಕೆ ಒಂದು ಅಡ್ಯಾಪ್ಟೆಬಿಲಿಟಿ ಅನ್ನುವಂಥ ಒಂದು ವಿಚಾರವನ್ನು ಅವರು ಚೆನ್ನಾಗಿ ಕಲ್ತಿರ್ತಾರೆ. ಇದೆಲ್ಲ ಬಂದು ಲೈಫ್ ಸ್ಕಿಲ್ ಆಗಿದೆ. ಸೊ ಇಂಥ ಒಂದು ವಿಚಾರವನ್ನು ಒಬ್ಬ ವ್ಯಕ್ತಿ ಕಲಿಬೇಕು, ಒಬ್ಬ ಸ್ಟೂಡೆಂಟ್ ಕಲಿಬೇಕು. ಅದನ್ನು ಅವನು ಹೇಗೆ ಕಲಿತಾನೆ, ಅದನ್ನು ಕಲಿಯಕ್ಕೆ ಬೇಕಾಗಿರುವಂಥ ಶಕ್ತಿ, ಅದಕ್ಕೆ ಕಲಿಯೋದಕ್ಕೆ ಬೇಕಾಗಿರುವಂಥ ಜ್ಞಾನ ಹೇಗೆ ಸಿಗುತ್ತೆ ಅಂದರೆ ಅದು ಆ ವ್ಯಕ್ತಿನೇ ಅವನು ಕಂಡುಹಿಡ್ಕೊಬೇಕು. ಯಾಕೆ ಅಂದರೆ ಅನೇಕ ಸೋಷಿಯಲ್ ಮೀಡಿಯಾನಲ್ಲಿ ಅಥವಾ ಒಂದು ಸೆಲ್ಫ್ ಹೆಲ್ಪ್ ಬುಕ್ ಓದೋದ್ರಿಂದ ಅವನಿಗೆ ಐಡಿಯಾ ಸಿಗುತ್ತೆ, ಹೀಗೀಗೆ ಮಾಡ್ಬೋದು, ಹಿಂಗೀಗೆ ಮಾಡ್ಬೋದು. ಅದು ಹೇಗೆ ಅಂದರೆ ಇಂಥ ಕಡೆ ಹೋದರೆ ಅಲ್ಲಿ ನೀರು ಸಿಗುತ್ತೆ, ಅದನ್ನು ನಾನು ಎತ್ಕೊಂಡು ಕುಡಿಬೋದು ಅಂತ ಗೊತ್ತು, ಬಟ್ ಅವನು ಅಲ್ಲಿ ಹೋಗಿ ನೀರು ಎತ್ಕೊಂಡು ಕುಡಿಬೇಕು, ಅದು ಅವನೇ ಮಾಡಬೇಕು ಆ ಥರ. ಸೊ ಇದು ಈ ಥರ ಇದೆಯಾ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಬರೋದಾದರೆ, ಯಾಕೆ ಸ್ಟೂಡೆಂಟ್ ಲೈಫಿಂದ ನಾನು ಪ್ರಾರಂಭ ಮಾಡಿದೆ ಅನ್ನೋದಾದರೆ, ನಾವು ವಯಸ್ಸಾಗ್ತಾ ಆಗ್ತಾ 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 ಒಂದು ಘಟ್ಟದಲ್ಲಿ ನಾವು ಯೋಚನೆ ಮಾಡಿ ನೋಡಿದಾಗ, ನಾನು ನನ್ನ ಸ್ಟೂಡೆಂಟ್ ಲೈಫಲ್ಲಿ ನಾನು ಚೆನ್ನಾಗಿದ್ದೆ, ನಾನು ನನ್ನ ಸ್ಟೂಡೆಂಟ್ ಲೈಫಲ್ಲಿ ಹಾಗೆ ಮಾಡಿದೆ, ಹೀಗೆ ಮಾಡಿದೆ ಅನ್ನುವಂತಹ ವಿಚಾರಗಳು ಮಾತಾಡ್ತಾರೆ. ಸೊ ಅದು ಹೇಗೆ ಅಂದರೆ, ಅದು ಒಂದು ಸ್ಟೂಡೆಂಟ್ ಲೈಫಲ್ಲಿ ವ್ಯಕ್ತಿ ಬೆಳೀತಾ ಇದ್ದಾನೆ, ಅವನಲ್ಲಿ ಮೆಂಟಲ್ ಆಗಿ ಫಿಸಿಕಲ್ ಆಗಿ ಕೆಲವು ಅವೇರ್ನೆಸ್ ಅವನಿಗೆ ಆಗ್ತಾ ಇದೆ. ಆದ್ದರಿಂದ ಅದೆಲ್ಲ ಹೊಸದಾಗಿದೆ. ಅವನು ಫೋಕಸ್ಡ್ ಆಗಿರ್ತಾನೆ, ಅವನ ಹತ್ರ ಎನರ್ಜಿ ಇರುತ್ತೆ ಏನೇ ಒಂದು ವಿಷಯ ಮಾಡೋದಕ್ಕೂ. ಅದರಿಂದ ಆ ವಿಚಾರಗಳು ಅವನ ಮೈಂಡಲ್ಲಿ ಮನಸ್ಸಲ್ಲಿ ಅದು ಕೂತ್ಕೊಂಡಿರುತ್ತೆ. ಇಂಥ ಒಂದು ವಿಚಾರದಲ್ಲಿ ಒಬ್ಬ ಸ್ಟೂಡೆಂಟ್ ಲೈಫ್ ಕ್ರಿಯೇಟ್ ಆಗುತ್ತೆ. ಅದು ಹೇಗೆ ಕ್ರಿಯೇಟ್ ಆಗುತ್ತೆ ಅಂದರೆ, ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಮಾರ್ಕ್ ತೊಗೊಂಡು ಕೆಲ್ಸಕ್ಕೆ ಹೋಗ್ಬಿಡ್ಬೋದು, ಅದೊಂದು ಪಾತ್ ಇದೆ. ಬಟ್ ಅದನ್ನು ಬ್ರೇಕ್ ಡೌನ್ ಮಾಡಿ, ಸಿಂಪ್ಲಿಫೈಡಾಗಿ ಬ್ರೇಕ್ ಡೌನ್ ಮಾಡಿ ನೋಡೋದಾದರೆ, ಅವನು ಗೊತ್ತಿಲ್ಲದೆ ಇರೋವಂಥ ವಿಚಾರವನ್ನು ಅವನು ಕಲಿತಾ ಇದ್ದಾನೆ, ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಬರ್ತಾನೆ, ಗೊತ್ತಿಲ್ಲದೆ ಇರೋ ವ್ಯಕ್ತಿಗಳ ಜೊತೆ ಅವನು ಫ್ರೆಂಡ್ಶಿಪ್ ಮಾಡ್ತಾನೆ, ಅನೇಕ ವಿಚಾರಗಳು ನಡೀತಾ ಇದೆ ಅಲ್ವಾ. ಅದಾದಮೇಲೆ ಅವನಿಗೊಂದು ಲವ್ ಅಫೇರ್ ಆಗ್ಬೋದು, ಅಥವಾ ಏನೋ ಒಂದು ಮ್ಯೂಸಿಕ್ ಕಲಿಬೋದು, ಅನೇಕ ವಿಚಾರಗಳು ಅವನಿಗೆ ಗೊತ್ತಾಗುತ್ತೆ. ಹೀಗೆಲ್ಲ ಇದೆಯಾ, ಹೀಗೆಲ್ಲ ಇದೆಯಾ ಅಂತ. ಅವನು ಎಂಟರ್ಟೈನ್ಡ್ ಆಗ್ತಾನೆ, ಸೋಲ್ತಾನೆ, ಡಿಪ್ರೆಷನ್ಗೆ ಹೋಗ್ತಾನೆ, ಏನೇನೋ ನಡೆಯುತ್ತೆ. ಸೊ ಇಂಥ ಒಂದು ಫೇಸಲ್ಲಿ ಹೇಗೆ ಒಬ್ಬ ಸ್ಟೂಡೆಂಟ್ ಲೈಫ್ ಫಾರ್ಮ್ ಆಗುತ್ತೆ ಅಂತ ಹೇಳೋದಾದರೆ,
ಐಡಿಯಲ್ ಸ್ಟೂಡೆಂಟ್ ಹೇಗಿರಬೇಕು ಅಂತ ಹೇಳೋದಾದರೆ ನಾನು ಸಿಂಪಲಾಗಿ ಹೇಳ್ತೀನಿ. ನೀವು ಕಾಲೇಜ್ ಹೋಗ್ತೀರಾ, ಕಾಲೇಜ್ಗೆ ಹೋದ್ಮೇಲೆ ಒಂದು 4 ಇಯರ್ಸ್ ಎಜುಕೇಷನ್ ಮಾಡ್ತೀರಾ, ಇಂಜಿನಿಯರಿಂಗ್ ಓಕೆ ಯಾವುದೋ ಒಂದು ಎಜುಕೇಷನ್ ಮಾಡ್ತೀರಾ. ಮಾಡಿದ್ಮೇಲೆ ನೀವು ಗ್ರ್ಯಾಜುಯೇಟ್ ಆಗಿ ಹೊರಗಡೆ ಬರ್ತೀರಾ. ಹೊರಗಡೆ ಬಂದ ಮೇಲೆ ನೀವು ಅಂದ್ಕೊಂಡಂಗೆ ನೀವು ಜೀವನವನ್ನು ನಡೆಸಬೇಕು ಅಲ್ವಾ. ನೀವೊಂದು ಕಂಫರ್ಟೇಬಲ್ ಜೀವನವನ್ನು ನಡೆಸಬೇಕು, ಒಂದು ಹ್ಯಾಪಿಯಾಗಿರುವಂಥ ಜೀವನವನ್ನು ನಡೆಸಬೇಕು. ಅದಕ್ಕೆ ಬೇಕಾಗಿರೋದೇನು? ಮನಿ, ರಿಸೋರ್ಸಸ್, ಆಪರ್ಚುನಿಟಿ. ಅದನ್ನು ನೀವು ನಿಮ್ಮ ಮನೆಯವರಿಂದ ನಿಮಗೆ ಕೊಡೋಕ್ಕಾಗಲ್ಲ. ಅದನ್ನು ಕೆಲವ್ರು ಕೊಡ್ಬೋದೇನೋ, ಬಟ್ ಎಲ್ಲರ ಕೈಯಲ್ಲಿ ಅದನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕಾಗಲ್ಲ. ಅವರೇ ಹೋಗಿ ಹೋರಾಡಿ ಪಡ್ಕೊಳ್ಬೇಕು. ಅಂಥ ಒಂದು ವಿಚಾರದಲ್ಲಿ ಅವನು ಸರಿಯಾಗಿ ಓದಿಲ್ಲ ಅನ್ನೋದಾದರೆ ಅವನಿಗೆ ಕೆಲವು ಆಪರ್ಚುನಿಟಿ ಹಂಗೆ ಮಿಸ್ ಆಗೋಗುತ್ತೆ, ಕಮ್ಮಿ ಆಗೋಗುತ್ತೆ. ಯಾಕೆಂದರೆ ಅವನೊಂದು ಸೊಸೈಟಿನಲ್ಲಿ ಬದುಕ್ತಾ ಇದ್ದಾನೆ. ಸೊಸೈಟಿ ಹೇಗೆ ಕ್ರಿಯೇಟ್ ಆಗಿದೆ ಅಂದರೆ ಏನಂತಾರೆ, ಅದಕ್ಕೊಂದು ಇದು ಬರುತ್ತೆ. ಸ್ವಲ್ಪ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂದ್ಬಿಟ್ಟು ಒಂದು ಟಾಪಿಕ್ ಬರುತ್ತೆ. ಯಾರು ಕರೆಕ್ಟಾಗಿ ಫಿಟ್ ಆಗಿದ್ದಾರೋ ಅವ್ರು ಚೆನ್ನಾಗಿ ಸರ್ವೈವ್ ಮಾಡ್ತಾರೆ ಅಷ್ಟೇ. ನೀವೊಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ವಸ್ತುವನ್ನು ಪಡ್ಕೊಳ್ಳೋದಕ್ಕೆ ನೀವು ಅದಕ್ಕೆ ತಕ್ಕಂತೆ ಹಣ ಕೊಟ್ಟರೆ ನಿಮ್ಗೆ ಆ ವಸ್ತು ಕೊಟ್ಬಿಡ್ತಾರೆ. ಆ ಹಣ ಇಲ್ಲ ಅಂದರೆ ನಿಮ್ಗೆ ಆ ವಸ್ತು ಸಿಕ್ಕಲ್ಲ ಅಷ್ಟೇ. ಸೊ ಇಂಥ ಒಂದು ವಿಚಾರ ಹೇಗಿದೆ ಅಂತ ನೋಡೋದಾದರೆ, ನೀವು ಸಂತೋಷವಾಗಿರುವಂಥ ಒಂದು ಜೀವನವನ್ನು ನಡೆಸಬೇಕು ಅಂದರೆ ಒಂದು ಒಳ್ಳೆ ರಿಸೋರ್ಸಸ್ನ ನೀವು ಪಡ್ಕೊಳ್ಬೇಕು. ಆ ರಿಸೋರ್ಸಸ್ ಹೇಗೆ ಸಿಗುತ್ತೆ ಅನ್ನೋದಾದರೆ, ಒಂದು ಸೋಷಿಯಲ್ ಸರ್ಕಲಲ್ಲಿ ನೀವಿರೋದರಿಂದ, ಒಂದು ಸೊಸೈಟಿನಲ್ಲಿರೋದ್ರಿಂದ ಅನೇಕ ಜನರಿದ್ದಾರೆ. ನೀವೊಬ್ಬರೇ ಅಲ್ಲ ಇರೋದು. ನಿಮ್ಮ ಥರ ಪ್ರತಿ ವರ್ಷ ಅನೇಕ ಮಕ್ಕಳು ಹುಟ್ಟುತ್ತಾ ಇದ್ದಾರೆ, ಅನೇಕ ಮಕ್ಕಳು ಕಲಿತಾ ಇದ್ದಾರೆ, ಅನೇಕ ಮಕ್ಕಳು ಅನೇಕ ವಿಷಯಗಳಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಅವರೆಲ್ರಿಗೂ ಆಪರ್ಚುನಿಟಿ ಕೊಡಬೇಕು, ಅವರೆಲ್ರಿಗೂ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕು. ಆದ್ದರಿಂದ ಎಲ್ರಿಗೂ ಎಲ್ಲವನ್ನು ಕೊಡೋಕ್ಕಾಗ್ತಾಯಿಲ್ಲ ಸೊಸೈಟಿನಲ್ಲಿ. ಯಾಕೆಂದರೆ ಪಾಪ್ಯುಲೇಷನ್ ಜಾಸ್ತಿ ಇದೆ ಇಂಡಿಯಾನಲ್ಲಿ, ರಿಸೋರ್ಸಸ್ ಕಡಿಮೆ ಇದೆ. ಆದ್ದರಿಂದ ಯಾವ ವ್ಯಕ್ತಿ ಕರೆಕ್ಟಾಗಿರ್ತಾನೋ, ಯಾವ ವ್ಯಕ್ತಿ ಆ ಕ್ವಾಲಿಟೀಸನ್ನು ಮೀಟ್ ಮಾಡ್ತಾನೋ ಅವನಿಗೆ ರಿಸೋರ್ಸಸ್ ಕೊಡೋಕ್ಕೆ ಒಂದು ಸೊಸೈಟಿ ರೆಡಿ ಇದೆ. ಅದಕ್ಕೋಸ್ಕರ ಈ ಕಾಂಪಿಟೇಷನ್, ನಾನು ಮುಂದೆ ಬರಬೇಕು, ನಾನು ಒಳ್ಳೆ ಮಾರ್ಕ್ ತೊಗೊಳ್ಬೇಕು, ನಾನು ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ, ಕಾಂಪಿಟೇಷನ್ ಅಲ್ವಾ. ಸೊ ಇಂಥ ವಿಚಾರಗಳು ಬರ್ತಿರೋದ್ರಿಂದ ಕಂಪೀಟ್ ಮಾಡೋ ಅಂಥ ಲೆವೆಲ್ಗೆ ನೀವಿಲ್ಲ ಅಂದರೆ ನೀವು ಅಲ್ಟಿಮೇಟಾಗಿ ನೀವು ಫೇಲ್ ಆಗ್ತಾ ಇದ್ದೀರ. ಫೇಲ್ ಆದಮೇಲೂ ಲೈಫ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಫೇಲ್ ಆದಮೇಲೂ ಲೈಫ್ ಇದೆ, ಬಟ್ ನೀವು ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಸಂತೋಷವಾಗಿ ನೀವು ಬದುಕಬೇಕು ಅಂದ್ಕೊಂಡಿರೋ ಕಡೆ ಕೆಲವು ಅಲೆಗಳನ್ನ ನೀವು ಎದುರಿಸ್ಬೇಕಾಗತ್ತೆ. ಕೆಲವು ಕಡೆ ನೀವು ಕೆಳಗಡೆ ಡೌನ್ ಫೇಸ್ಗೆ ಹೋಗಬೇಕು. ತಿರ್ಗಾ ನೀವು ಮೇಲೆ ಬರೋದಕ್ಕೆ ತುಂಬ ಕಷ್ಟಗಳನ್ನ ಅನುಭವಿಸ್ಬೇಕು. ಅನೇಕ ವರ್ಷಗಳನ್ನ ವೆಯ್ಟ್ ಮಾಡಬೇಕು. ಯಾರೊಬ್ಬರು ಒಂದು ಒಳ್ಳೆ ಕಡೆ ಕೆಲಸ ತೊಗೊಂಡಿದ್ದಾರೆ ಅಂದರೆ ನೀವು ಆ ಕೆಲಸವನ್ನು ನೀವು ಪಡ್ಕೊಳ್ಳೋದಕ್ಕೆ 5-6 ವರ್ಷ ನೀವು ಬೇರೆ ಕಡೆ ಎಲ್ಲೆಲ್ಲೋ ಚಿಕ್ಕ ಪುಟ್ಟ ಕೆಲಸ ಮಾಡಿ ಕೆಲವು ಸ್ಕಿಲ್ಸನ್ನು ಕಲ್ತ್ಕೊಂಡು ನೀವು ಆ ಕೆಲಸವನ್ನು ಪಡ್ಕೊಳ್ಳೋ ಥರ ಇರುತ್ತೆ. ಆ ಥರ ನಿಮ್ಗೆ ಅನೇಕ ಟ್ಯಾಲೆಂಟ್ಸ್ ಇರ್ಬೋದು, ಬಟ್ ಆ ಟೈಮಲ್ಲಿ ಹೆಲ್ಪ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೊಸೈಟಿ ಆ ಥರ ಬಿಲ್ಡ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಇವಾಗಿನ ಥರ ಅಲ್ಲ, ಅದು ಮುಂಚೆಯಿಂದನೂ ಇದೆ ಅಲ್ವಾ. ಒಂದು ಫ್ರೀಡಮ್ ಬಂದಾಗಿಂದನೂ 1947 ನಮಗೆ ಫ್ರೀಡಮ್ ಬಂತು. ಅದಾದಮೇಲೆ 2026 ಇವಾಗ ಅಷ್ಟು ಒಳಗಡೆ ಪಾಪ್ಯುಲೇಷನ್ನು ಹೇಗಿದೆ ನೋಡಿ, ಆ ಕರ್ವ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಒಂದು ಸಿಲಿಕಾನ್ ವ್ಯಾಲಿ, ಇಂಡಿಯನ್ ಸಿಲಿಕಾನ್ ವ್ಯಾಲಿ ಬಂದು ಬ್ಯಾಂಗ್ಳೂರಲ್ಲಿ ಮುಂಚೆ ಎಷ್ಟು ಜನ ಇದ್ದರು, ಈಗ ಎಷ್ಟು ಜನ ಇದ್ದಾರೆ? ಅನೇಕ ಜನ, 99% ಬೇಡ, ಅಷ್ಟು ತೊಗೊಳೋದು ಬೇಡ, ಒಂದು 80% ನಮ್ಮ ಕನ್ನಡದವರೇ ಇದ್ರಾ ಒಂದು 20 ವರ್ಷದ ಹಿಂದೆ. ಈಗ ನೋಡಿ ಎಷ್ಟು ಜನ ಇದ್ದಾರೆ ಕನ್ನಡದವರು. ಅದ್ರ ಜೊತೆಗೆ ನಾರ್ತ್ ಇಂಡಿಯನ್ಸ್ ಇದ್ದಾರೆ,
ಬೇರೆ ಬೇರೆ ದೇಶದಿಂದೆಲ್ಲ ವ್ಯಕ್ತಿಗಳು ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ? ಇಲ್ಲಿ ರಿಸೋರ್ಸಸ್ ಸಿಗ್ತಾ ಇದೆ. ಆ ರಿಸೋರ್ಸಸ್ಸಿಂದ ಅವ್ರ ಜೀವನವನ್ನು ಕಟ್ಕೊಂಡು ಅವ್ರು ನೆಮ್ಮದಿಯಾಗಿ ಬದುಕ್ಬೋದು. ಆ ಥರ ನೀವು ಈಗ ಏನು ಮಾಡಬೇಕು, ಒಂದು ಸ್ಟೂಡೆಂಟ್ ಲೈಫಲ್ಲಿ ನೀವು ಎಲ್ಲೆಲ್ಲಿ ಟ್ರಾಫಿಕ್ ಸಿಕ್ಕಾಕೊಳ್ತಾ ಇದ್ದೀರಾ ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಕಾಲೇಜ್ಗೆ ಹೋಗ್ತೀರಾ, ಒಂದು ಮಿಡಲ್ ಕ್ಲಾಸ್ ಪರ್ಸನ್ ನಾನು ಹೇಳ್ತಾ ಇರೋದು. ಕಾಲೇಜ್ಗೆ ಹೋದರೆ ಒಬ್ಬ ಸ್ಟೂಡೆಂಟಿಗೆ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಅದು ಅವನಿಗೆ ಅರ್ಥ ಆಗಲ್ಲ ಅಂದಾಗ ಅವನು ಆಲ್ಟರ್ನೇಟಿವ್ ಮೆಥಡ್ಸ್ನ ಹುಡ್ಕೊತಾನೆ. ಬೋರ್ ಆಗ್ತಾ ಇರೋದ್ರಿಂದ ನನಗೊಂದು ಎಂಟರ್ಟೈನ್ಮೆಂಟ್ ಬೇಕು ಅಂದ್ಬಿಟ್ಟು ಮ್ಯೂಸಿಕ್ಕು, ಮೂವೀಸು, ಆದಮೇಲೆ ಏನಾದರೂ ಫ್ರೆಂಡ್ ಸರ್ಕಲ್ಲು, ಸ್ಮೋಕಿಂಗು, ಡ್ರಿಂಕಿಂಗು, ಗರ್ಲ್ಸ್, ಪಬ್ಬು, ಡ್ರಗ್ಸು, ಆಮೇಲೆ ಅಲ್ಲಿ ಇಲ್ಲಿ ತಿರುಗೋದು, ಟ್ರಿಪ್ಪು, ಆ ಏರಿಯಾನಲ್ಲಿ ಆ ಫುಡ್ ಚೆನ್ನಾಗಿದೆ, ಈ ಏರಿಯಾನಲ್ಲಿ ಈ ಫುಡ್ ಚೆನ್ನಾಗಿದೆ ಅಂತ ತಿರುಗೋದು, ಅನೇಕ ವಿಷಯಗಳನ್ನ ಮಾಡ್ತಾರೆ. ಆ್ಯಕ್ಚುಲಾಗಿ ಏನು, ನೀವು ಚೆನ್ನಾಗಿ ಕ್ಲಾಸ್ಗೆ ಹೋಗಬೇಕು, ಪಾಠ ಕೇಳಬೇಕು, ಏನೋ ಒಂದು ಮಾರ್ಕ್ ತೊಗೊಳ್ಬೇಕು, ಅದೇನಂತಾರೆ ಒಂದು ಸರ್ಟಿಫಿಕೇಟ್ ಒಳಗಡೆ ನಿಮ್ಮದೇನೋ ಒಂದು ಇದಿದೆ, ಒಂದು ಒಳ್ಳೆ ಮಾರ್ಕ್ ಇದೆಯಪ್ಪ ಅಂದ್ಬಿಟ್ಟು ಒಂದು ಗೌರ್ಮೆಂಟಿಂದ ಒಂದು ರೆಕಗ್ನೈಸ್ಡ್ ಒಂದು ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮ್ಗೆ ಯಾವುದೋ ಒಂದು ಕಂಪ್ನಿನಲ್ಲಿ ಕೆಲಸ ಕೊಡ್ತಾರೆ ಅಲ್ವಾ. ಬಟ್ ನೀವೇನು ಮಾಡ್ತಾಯಿದ್ದೀರಾ, ನಿಮ್ಗೇನೋ ಒಂದು ಕಾನ್ಸೆಪ್ಟ್ ಅರ್ಥ ಆಗ್ತಾಯಿಲ್ಲ, ಅದಕ್ಕೆ ನೀವೇನೋ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದೀರಾ, ಅದು ಹೆಂಗೆಂಗೋ ಹೊರಟೋಗುತ್ತೆ. ಅದು ಆಗೇನಾಗುತ್ತೆ ಅಂದರೆ ನೀವು ಅಂದ್ಕೊಂಡಿದ್ದ ಲೈಫ್ ನೀವು ಲೀಡ್ ಮಾಡೋಕ್ಕಾಗಲ್ಲ. ನೀವು ತುಂಬ ಏನಂತಾರೆ ತುಂಬ ಏಟ್ಗಳನ್ನ ತಿನ್ನಬೇಕಾಗತ್ತೆ. ಅದು ಹೇಗೆ ಅಂದರೆ ಅದು ಹೇಳೋಕ್ಕೆ ಆಗಲ್ಲ, ತುಂಬ ಕಷ್ಟ ಅದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಒಬ್ಬ ವ್ಯಕ್ತಿ ಇರ್ತಾನೆ ಅಂತ ಇಟ್ಕೊಳ್ಳೋಣ, ಅವನು ಕರೆಕ್ಟಾಗಿ ಓದಿಲ್ಲ, ಏನೋ ಒಂದು ಜಸ್ಟ್ ಪಾಸ್ ಆಗ್ತಾನೆ ಒಂದು ಹೈಯರ್ ಸ್ಟಡೀಸಲ್ಲಿ. ಜಸ್ಟ್ ಪಾಸ್ ಆದಮೇಲೆ ಅವನು ಅಂದ್ಕೊಂಡಂಗೆ ಒಂದು ಒಳ್ಳೆ ಕೆಲಸ ಸಿಕ್ಕಲ್ಲ, ಯಾವುದೋ ಒಂದು ಓದಿದ್ದೊಂದು ಕೆಲಸ, ಮಾಡ್ತಾ ಇರೋದೊಂದು ಕೆಲಸ ಆದರೂ ಕರೆಕ್ಟಾಗಿ ಮಾಡೋಕ್ಕಾಗತ್ತಾ? ಅಲ್ಲೂ ಕಾಂಪಿಟೇಷನ್ನು, ಅಲ್ಲಿ ಯಾರ್ಯಾರು ಹೆಂಗೆ ಎಂತೆಂಥವರು ಸಿಗ್ತಾರೆ, ಸ್ವಲ್ಪ ಚೀಪ್ ಮೆಂಟಾಲಿಟಿ ಇರೋವಂಥ ವ್ಯಕ್ತಿಗಳೆಲ್ಲ ಇರ್ತಾರೆ ಅಂಥ ಕೆಲಸಗಳಲ್ಲಿ. ಇವರು ಅವ್ರಗಳ ಜೊತೆ ಸೇರಿಕೊಂಡು ಇವನು ಹಾಳಾಗೋಗ್ತಾನೆ, ಅಥವಾ ಏನೋ ಒಂದು ಆಗುತ್ತೆ. ಅದಾದಮೇಲೆ ಒಂದು ಲೈಫಲ್ಲಿ ಒಂದು ಸ್ಕಿಲ್ಲು, ಒಂದು ಹೈಯರ್ ಸ್ಟಡೀಸು, ಒಂದು ಹೈಯರ್ ಇನ್ಸೈಟು, ಹೈಯರ್ ಮೋಟಿವ್, ಹೈಯರ್ ಗೋಲ್ಸು, ಅದನ್ನೆಲ್ಲ ಅವನು ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಅವನು ಆ ಆಸೆನೇ ಕಳ್ಕೊಂಬಿಟ್ಟಿರ್ತಾನೆ. ಅದಾದಮೇಲೆ ಒಂದು ನಿಮಿಷ, ಸೊ ಅದಾದಮೇಲೆ ಅವನಿಗೆ ಒಂದು ಮದುವೆ ಮಾಡಬೇಕು ಅಂದರೆ ಈಗಿನ ಕಾಲದಲ್ಲಿ ಆ ವ್ಯಕ್ತಿನ ತೂಕ ಹಾಕ್ತಾರೆ. ನಿನಗೇನು ಕೆಪಾಸಿಟಿ ಇದೆ, ನಿನ್ನ ಕ್ವಾಲಿಫಿಕೇಷನ್ ಏನು, ನೀನು ಎಷ್ಟು ಚೆನ್ನಾಗಿ ನೀನು ನಿನ್ನ ಒಂದು ಪಾರ್ಟ್ನರ್ನ ನೀನು ಸಂಭಾಳಿಸ್ತೀಯ, ನಿಭಾಯಿಸ್ತೀಯ, ಅವಳಿಗೊಂದು ಲೈಫ್ನ ನೀನು ಕ್ರಿಯೇಟ್ ಮಾಡಿಕೊಡ್ತೀಯ ಅನ್ನೋ ಒಂದು ಸ್ಕೇಲ್ ಇವಾಗ ನಮ್ಮ ಲೈಫಲ್ಲಿ ಒಂದು ಸೊಸೈಟಿನಲ್ಲಿ ಇದೆ. ಅದು ನೀನು ಮೀಟ್ ಮಾಡಿಲ್ಲ ಅಂದರೆ ನಿನಗೆ ಹುಡುಗಿ ಕೊಡೋಲ್ಲ. ಸೊ ಇಂಥ ಒಂದು ವಿಚಾರಗಳಲ್ಲಿ ಸಿಕ್ಕಾಕೊಂಡು ಅವನ ಲೈಫಲ್ಲೂ ಫೇಲ್ಯೂರ್ ಆಗ್ತಾನೆ, ಬಿಕಾಸ್ ಆಫ್ ಎಜುಕೇಷನ್ ಕರೆಕ್ಟಾಗಿಲ್ಲ. ಅದಾದಮೇಲೆ ಅವನಿಗೊಂದು ರೈಟ್ ಪಾರ್ಟ್ನರ್ ಸಿಕ್ಕಲ್ಲ, ರೈಟ್ ಆಪರ್ಚುನಿಟಿ ಸಿಕ್ಕಲ್ಲ. ಅದರಿಂದ ಅವನು ಅಲ್ಟಿಮೇಟ್ ಆಗಿ ಅವನು ಕೆಲವು ವಿಚಾರಗಳಲ್ಲಿ ಅವನು ತುಂಬ ಏಟ್ಗಳನ್ನ ತಿನ್ನಬೇಕು. ಸೊ ಈ ಥರ ಅನೇಕ ಜನ ಅನುಭವಿಸ್ತಾ ಇದ್ದಾರೆ. ಇನ್ನೂ ತುಂಬ ವಿಚಾರಗಳಿದೆ, ನಾನು ಒಂದೇ ದಿನದಲ್ಲಿ ಇದನ್ನೆಲ್ಲ ಹೇಳೋಕ್ಕಾಗಲ್ಲ. ಆದ್ದರಿಂದ ನಾನು ಸಿಂಪಲ್ಲಾಗಿ ಹೇಳೋದಾದರೆ, ಓಕೆ, ನಿಮ್ಮ ಕೈಯಲ್ಲಿ ಒಂದು ಒಳ್ಳೆ ಮಾರ್ಕ್ ತೊಗೊಳಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದು ಎಜುಕೇಷನ್ ಫೇಸಲ್ಲಿ ಹೇಗಾಗುತ್ತೆ ಅಂದರೆ, ನಮ್ಮ ಒಂದು ಮೋಟಿವ್, ವಿಲ್ ಪವರ್, ಒಂದು ಮೋಟಿವೇಶನ್, ಒಂದು ವಿಷುವಲೈಸೇಷನ್ ಪವರ್, ನಾನು ಒಂದು ಹೀಗಾಗ್ತೀನಿ, ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತೆ ಅನ್ನೋ ಒಂದು ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ, ಈ 3 ಶಕ್ತಿಗಳನ್ನ ಅವನು ಕರೆಕ್ಟಾಗಿ ಅವನು ಅದನ್ನು ಬಿಟ್ಕೊಡ್ದೆ ಅವನು ಇಟ್ಕೊಂಡ ಅಂದರೆ ಅವ್ನ ಲೈಫಲ್ಲಿ ಮುಂದೆ ಬಂದೇ ಬರ್ತಾನೆ.
ಅವನೊಂದು ಎಜುಕೇಷನಿಂದನೇ ಅವನ ಲೈಫಲ್ಲಿ ಮುಂದೆ ಬರಬೇಕು ಅಂತೇನಿಲ್ಲ. ಬಟ್ ಈಗ ಒಂದು ಸೊಸೈಟಿನಲ್ಲಿ ಇರೋದ್ರಿಂದ ಮ್ಯಾಕ್ಸಿಮಮ್ ಪೀಪಲ್ಲು ಈ ಒಂದು ಸ್ಟ್ರಕ್ಚರಲ್ಲೇ ಬರ್ತಾರೆ. ನೀವು ಅದರಲ್ಲಿ ಬರೋದಕ್ಕೂ ನೀವು ಪ್ರಯತ್ನ ಪಡಿ. ಬರೋಕ್ಕಾಗಿಲ್ಲ ಅಂದರೆ ಈ 3 ಸ್ಕಿಲ್ ನಾನೇನು ಹೇಳಿದೆ, ಅದು ಏನು? ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ. ಇದನ್ನು ನಾನು ಸಿಂಪಲಾಗಿ ಹೇಳೋದಾದರೆ, ಸೊಸೈಟಿನಲ್ಲಿ 1000 ಜನ 1000 ಥರ ಮಾತಾಡ್ಬೋದು. ಈವನ್ ನಮ್ಮ ಪೇರೆಂಟ್ಸ್ನ ನಮ್ಮನ್ನು ಡೌಟ್ ಪಡ್ಬೋದು, ಇವನ ಕೈಲಿ ಮಾಡೋಕ್ಕಾಗುತ್ತಾ, ಅಥವಾ ನಮ್ಮ ಫ್ರೆಂಡ್ಸ್ಗಳೆಲ್ಲ ನನ್ನ ಹೇಳಿಸ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಅಷ್ಟು ಕಾಂಪಿಟೇಷನ್ ಇದೆ, ಏನೇನೋ ಇದೆ. ಇದೆಲ್ಲ ಇದ್ರೂ ನೀವು ನಿಮ್ಮ ಒಂದು ಲೈಫ್ ನೆಮ್ಮದಿಯಾಗಿ ನಡೆಸುವಂತಹ ಒಂದು ಲೈಫನ್ನು ಹೇಗೆ ನನಗೆ ನಡೆಸ್ಬೋದು ಅನ್ನೋವಂಥ ಒಂದು ಪಾತನ್ನ ನೀವು ಕಂಡಿಡ್ಕೊಂಡು, ಆ ಪಾತಕ್ಕೆ ಬೇಕಾಗಿರುವಂಥ ರಿಸೋರ್ಸನ್ನು ಹೇಗೆ ಜನ್ರೇಟ್ ಮಾಡ್ಕೊಳ್ಳೋವಂಥ ಒಂದು ಜ್ಞಾನವನ್ನು ನೀವು ಕ್ರಿಯೇಟ್ ಮಾಡಿಕೊಂಡು ಅದ್ರ ಮೇಲೆ ನೀವು ವರ್ಕ್ ಮಾಡೋವಂಥ ಕೆಪಾಸಿಟಿ ಇತ್ತು ಅಂದರೆ ನಿಮಗೆ ಎಜುಕೇಷನ್ ಅನ್ನೋವಂಥ ಒಂದು ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ಎಜುಕೇಷನ್ ಅಂತ ಹೇಳ್ತಾರಲ್ಲ, ಅದು ಮ್ಯಾಕ್ಸಿಮಮ್ ಪೀಪಲ್ ಅದ್ರ ಮೂಲಕನೇ ಹೋಗ್ತಾ ಇರೋದ್ರಿಂದ ಸೊಸೈಟಿನಲ್ಲಿ ಅದು ರೆಕಗ್ನೈಸ್ಡ್ ಆಗೇ ಇದೆ. ಅದರಲ್ಲಿ ಬೇರೆ ಚಾನ್ಸೇ ಇಲ್ಲ. ಅದನ್ನು ಬಿಟ್ಟು ನೀವು ಒಂದು ಎಜುಕೇಷನ್ ಮಾಡ್ದೇ ನೀವು ಸಕ್ಸಸ್ಫುಲ್ ಆಗ್ತೀರಾ ಅಂತ ಹೇಳೋದಾದರೆ ಯಾರ ಕೈಲಿ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ. ಅದೇ ನಿಜ. ಸೊ ಓಕೆ, ಆ ಥರ ಇದೆ. ನೀವು ಏನು ಮಾಡಬೇಕು ಅನ್ನೋದಾದರೆ, ಏನೇ ಆದ್ರೂ ನಿಮ್ಮ ಒಂದು ವಿಲ್ ಪವರ್, ನಿಮ್ಮ ಒಂದು ಮೋಟಿವೇಶನ್, ಇದು ಹೇಗೆ ನೀವು ಅದನ್ನು ಇಟ್ಕೊಂಡಿರ್ತೀರ, ಅದನ್ನು ನೀವು ಹೇಗೆ ಕಂಡಿಡ್ಕೊತೀರ ಅನ್ನೋದನ್ನು ನೀವು ಕಂಡಿಡ್ಕೊಳ್ಬೇಕು. ಅದು ಹೇಗಿದೆ ಅಂದರೆ, ಯಾವುದೋ ಒಂದು ಬುಕ್ಕು, ಒಂದು ಸೋಷಿಯಲ್ ಮೀಡಿಯಾ ಅಥವಾ ಒಂದು ಮೂವಿನಲ್ಲಿ ಅದನ್ನು ನಿಮಗೆ ಹೇಳ್ಕೊಡೋಕ್ಕಾಗಲ್ಲ. ಅವ್ರು ತೋರಿಸ್ತಾರೆ ಅನೇಕ ಜನರ ಜೀವನ, ಅನೇಕ ರಿಯಲ್ ಲೈಫ್ ಸ್ಟೋರೀಸು ಎಲ್ಲ ತೋರಿಸ್ಬೋದು. ಬಟ್ ಅದು ಸ್ವಲ್ಪ ಸಿಂಕ್ ಆಗುತ್ತೆ ಹೊರತು ಡಿಟ್ಟೋ ಮ್ಯಾಚ್ ಆಗಲ್ಲ ಯಾರ ಲೈಫಲ್ಲೂ. ಈಗ ಒಂದು ಸೋಷಲ್ ಓಕೆ, ನಾನು ಇದಕ್ಕೂ ಬರ್ತೀನಿ. ಈಗಿನ ಕಾಲದಲ್ಲಿ ಯಾವ ಥರ ಮೂವೀಸ್ ಬರ್ತಾ ಇದೆ ನೋಡಿ ನೀವೇನೆ. ಯಾರನ್ನೋ ಹೊಡಿತಾ ಇದ್ದಾರೆ, ಯಾರೋ ಏನೇನೋ ಮಾಡ್ತಾ ಇದ್ದಾರೆ, ಒಂದು ವಯೋಲೆನ್ಸು, ಒಂದು ಕ್ರೈಮು. ಅದೇನಂತಾರೆ, ಆ ಜನರಸ್ ನೋಡಿ ಹೇಗಾಗಿದೆ. ಅಂಥದ್ದನ್ನೆಲ್ಲ ನೋಡಿ ನಾವೇನು ಮಾಡಬೇಕು? ಅದನ್ನು ನೋಡಿ ರಿಯಲ್ ಲೈಫಲ್ಲಿ ನಾವೇನಾದ್ರು ಮಾಡೋಕ್ಕಾಗತ್ತಾ? ಅವ್ನು ಯಾರೋ ಹೀರೋ, ಒಂದು ಒಳ್ಳೆ ಸ್ಟಾರ್ಡಮ್ ಇರೋವಂಥ ಹೀರೋ, ಅವನೇನೋ ಮಾಡ್ತಾ ಇದ್ದಾನೆ, ಯಾರಿಗೋ ಇಟ್ಕೊಂಡು ಹೊಡಿತಾನೆ, ಏನೋ ಒಂದು ಗ್ಯಾಂಗ್ ಫಾರ್ಮ್ ಮಾಡ್ತಾನೆ, ಏನೋ ಒಂದು ಸ್ಮಗಲ್ ಮಾಡ್ತಾನೆ, ಏನೇನೋ ಮಾಡ್ತಾ ಇದ್ದಾನೆ. ಅವನೇನೋ ಒಂದು ಲೈಫಲ್ಲಿ ಹೆಂಗೆಂಗೂ ಕ್ರಿಯೇಟ್ ಆಗಿ ಒಂದು ಸಕ್ಸಸ್ಫುಲ್ ಪರ್ಸನ್ ಥರ ಅವ್ನು ಕಾಣಿಸ್ಕೊತಾನೆ. ಒಂದು ಈಗೋನ್ ತೋರಿಸ್ಕೊಡ್ತಾರೆ, ಒಂದು ಸ್ಕಿಲ್ಲನ್ನು ತೋರಿಸ್ತಾರೆ, ಏನೇನೋ ಮಾಡ್ತಾ ಇದ್ದಾರೆ. ಅದನ್ನು ನೋಡಿ ಯಂಗ್ ಜನ್ರೇಷನ್ ಪೀಪಲ್ಸ್ ಎಲ್ಲ ಓ ಅಂದ್ಬಿಟ್ಟು ಚಪ್ಪಾಳೆ ಹೊಡ್ಕೊಂಡು ಎಂಟರ್ಟೈನ್ಡ್ ಆಗಿ ಅದನ್ನೇ ಒಂದು ಇದಾಗಿ ಇಟ್ಕೊಳ್ತಾ ಇದ್ದಾರೆ, ಮ್ಯಾನಿಪುಲೇಟ್ ಆಗ್ತಾ ಇದ್ದಾರೆ. ಬಿಕಾಸ್ ದೇ ಆರ್ ನಾಟ್ ಅವೇರ್ ಆಫ್ ದಟ್. ಅದರ ಪರಿಣಾಮ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ನೀವು ಒಂದು 30, 35, ಒಂದು 40 ಏಜ್ ಆದಮೇಲೆ ಹೇಗಿರುತ್ತೆ ಅಂದರೆ, ನೀವು ಈ ಕನ್ಸ್ಯೂಮ್ ಮಾಡಿರೋವಂಥ ಈ ಮೂವೀಸ್ ಎಲ್ಲ ಇಟ್ಸ್ ಎ ಪೀಸ್ ಆಫ್ ಓಕೆ, ಅದೊಂದು ವರ್ತ್ ಇಲ್ಲದೆ ಇರೋವಂಥ ಮೂವೀಸ್ ಅದೆಲ್ಲ. ಅದನ್ನು ನೋಡಿ ನೀವು ನಿಮ್ಮ ಒಂದು ಗೋಲ್ಡನ್ ಪೀರಿಯಡ್ನ ನೀವು ಹಾಳು ಮಾಡ್ಕೊತಾ ಇದ್ದೀರಾ. ಯಾವುದೋ ಒಂದು ಹೀರೋನೋ ಯಾವುದೋ ಒಂದು ಮೂವಿನೋ ನಿಮಗೆ ಬಂದು ಅನ್ನ ಹಾಕಲ್ಲ, ಆಯಿತಾ? ಅವನೊಂದು ಬೆಳಿಗ್ಗೆ ಮಾರ್ನಿಂಗ್ ಶೋಸ್ಗೆ ಹೋಗ್ಬಿಟ್ಟು ಆ ನೂಕುನುಗ್ಗಳಲ್ಲಿ ಸಿಕ್ಕಾಕೊಂಡು ಪ್ರಾಣ ಬಿಟ್ಟವ್ರು ಎಷ್ಟೊಂದು ಜನ. ಇದೆಲ್ಲ ಏನಕ್ಕೆ? ಇದಕ್ಕೆ ನಿಮಗೆ ಏನು ಸಂಬಂಧ? ಅದಕ್ಕೋಸ್ಕರ ನೀವು 400 ರೂಪಾಯಿ, 500 ರೂಪಾಯಿ, 1000 ರೂಪಾಯಿ ಟಿಕೆಟ್ ಕೊಟ್ಕೊಂಡು ಫಿಲಮ್ ನೋಡಿ ಎಂಟರ್ಟೈನ್ಡ್ ಆಗ್ತೀರಾ. ಇಟ್ಸ್ ವೇಸ್ಟ್. ನೀವು ನಿಮ್ಮ ಲೈಫ್ ನೀವು ಫೋಕಸ್ ಮಾಡಿ. ನಿಮ್ಮ ಲೈಫ್ ಬಗ್ಗೆ ಯಾರಾದರೂ ಒಬ್ಬರು ಒಂದು ಪ್ರಬಲವಾಗಿರೋವಂಥ ಆ್ಯಕ್ಟರು ನಿಮ್ಮ ಲೈಫ್ನ ಒಂದು ನಿಮ್ಮ ಲೈಫ್ ಸ್ಟೋರಿನ ಒಂದು ಮೂವಿಯಾಗಿ ಮಾಡೋ ಥರ ನೀವು ಮಾಡಿ. ಬಿಕಾಸ್ ಆ್ಯಕ್ಟರ್ಸ್, ಒಂದು ದೊಡ್ಡ ಆ್ಯಕ್ಟರ್ಸ್ ಏನಿದ್ದಾರೆ, ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ದೇ ಆರ್ ಗಿವಿಂಗ್ ಎ ಸರ್ವಿಸ್ ಏನು? ಗಿವ್ ಆ್ಯಂಡ್ ಟೇಕ್. ನೀವು ದುಡ್ಡು ಕೊಟ್ಟರೆ ನೀವು ಫಿಲಮ್ ನೋಡ್ಬೋದು ಅಷ್ಟೇ. ನಿಮ್ಗೆ ಯಾರು ಬಂದು ಫ್ರೀಯಾಗಿ ಏನು ಫಿಲಮ್ ತೋರಿಸಲ್ಲ ಅಲ್ಲಿ, ಅಲ್ವಾ? ಅದೇ ರೀತಿ
ಈಗಿರೋ ಅಂಥ ಒಂದು ಸೋಷಿಯಲ್ ಮೀಡಿಯಾನಲ್ಲಿ ಒಂದು ಸೋಷಿಯಲ್ ಲೈಫಲ್ಲಿ ಏನೇನು ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ ಅದರಲ್ಲಿ 95% ನಿಮಗೆ ಯಾವುದು ಯೂಸೇ ಇಲ್ಲ. ಆದ್ದರಿಂದ ನೀವು ಮೂವೀಸ್, ಅದಾದಮೇಲೆ ಸೀರೀಸ್, ಇಂಥ ಒಂದು ಸಾಂಗ್ಸ್ ಇದನ್ನೆಲ್ಲ ನೀವು ಅದಕ್ಕೋಸ್ಕರ ಟೈಮ್ ಸ್ಪೆಂಡ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ. ಯಾಕೆಂದರೆ ಅವ್ರವ್ರ ಲೈಫ್ನ ಅವ್ರು ನೋಡ್ಕೊಳ್ತಾ ಇರ್ತಾರೆ. ಬಿಕಾಸ್ ಅದು ಹೆಂಗೆ ಅಂದರೆ ಅವ್ರವ್ರ ಲೈಫ್ನ ಅವರು ಬಿಲ್ಡ್ ಮಾಡ್ಕೊತಾರೆ. ಯಾಕೆಂದರೆ ಒಂದು ಸ್ಟಾರ್ಡಮ್ ಇರೋವಂಥ ಹೀರೋಸೇ ಆಗಲಿ, ಅವ್ರು ಬರೀ ಒಂದೇ ಒಂದು ಸಿಂಗಲ್ ಇನ್ಕಮ್ ಬಿಸ್ನೆಸ್ ಮಾಡ್ತಾಯಿಲ್ಲ. ಅವರು ಬಂದಿದ್ದ ಪ್ರಾಜೆಕ್ಟಲ್ಲಿ ಅವ್ರಿಗೇನೋ ಒಂದು ಲಾಭ ಬರುತ್ತೆ, ಅದನ್ನು ಅವ್ರು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಅವ್ರ ಲೈಫ್ನ ಅವ್ರು ಸ್ಟ್ರಾಂಗ್ ಮಾಡ್ಕೊತಾ ಇದ್ದಾರೆ. ನೀವು ಅವ್ರಿಗೋಸ್ಕರ ನಮ್ಮ ಹೀರೋ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಆ ಮೂವಿ ಸೀನ್ಸ್ ಹಿಂಗಿದೆ, ಈ ಮೂವಿ ಸೀನ್ಸ್ ಹೀಗಿದೆ ಅಂತ ನೀವು ಸ್ಕ್ರೋಲ್ ಮಾಡಿಕೊಂಡು ನಿಮ್ಮ ಟೈಮ್ನ ನೀವು ಸ್ಪೆಂಡ್ ಮಾಡಿ ವೇಸ್ಟ್ ಮಾಡ್ಕೊತಾ ಇದ್ದೀರಾ. ನಿಮ್ಮ ಎನರ್ಜಿ, ನಿಮ್ಮ ಮನಿ, ನಿಮ್ಮ ಪರ್ಪಸ್ಸಿಗೆ ಬೇಕಾಗಿರೋವಂಥ ಒಂದು ಟೈಮು, ಮೋಟಿವೇಶನ್ನು ಎಲ್ಲ ಲಾಸ್ ಆಗ್ತಾ ಇದೆ. ನಿಮ್ಮ ಲೈಫು ಇಲ್ಲಿ ಹಾಳಾಗೋಗ್ತಾ ಇದೆ ಅಲ್ವಾ? ಆದ್ದರಿಂದ ಅದನ್ನೆಲ್ಲ ನಿಲ್ಲಿಸಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಸ್ವಲ್ಪ ಫೋಕಸ್ ಬರುತ್ತೆ ಲೈಫಲ್ಲಿ. ಒಂದು ಪಾರ್ನು, ಒಂದು ಸೋಷಿಯಲ್ ಮೀಡಿಯಾ, ಅದಾದಮೇಲೆ ಒಂದು ಕ್ರಿಕೆಟ್ ಮ್ಯಾಚು, ಒಂದು IPL ಏನೇನೋ ಬರ್ತಾ ಇದೆ ಅಲ್ಲ, ಅವ್ರು ಯಾರೂ ನಿಮಗೆ ಇನ್ವಿಟೇಷನ್ ಕೊಟ್ಟು ಕರೀತಾ ಇಲ್ಲ. ಮೇಜರ್ ಪೀಪಲ್ಸು ಅದನ್ನು ನೋಡಿಕೊಂಡು ಅವ್ರು ಎಂಟರ್ಟೈನ್ ಆಗ್ತಿರೋದ್ರಿಂದ ನೀವು ಮ್ಯಾನಿಪ್ಯುಲೇಟ್ ಆಗ್ತಾ ಇದ್ದೀರಾ. ಅದು ನಿಮ್ಮ ಲೈಫ್ಗೆ ಅದು ನೆಸೆಸಿಟಿ ಖಂಡಿತ ಇಲ್ಲವೇ ಇಲ್ಲ. ನಿಮ್ಮ ಮನೆಯಲ್ಲಿ ಒಂದು ಹಾಸ್ಪಿಟಲಲ್ಲಿ ಯಾರೊಬ್ಬರು ಅಡ್ಮಿಂಟ್ ಆದರು ಅಂದರೆ ನೀವು ಯಾವ ಮೂವಿ ನೋಡಿದ್ದೀರಾ, ನೀವು ಯಾವ ಹೀರೋಗೆ ಓಟ್ ಹಾಕಿದ್ದೀರಾ, ನೀವು ಯಾವ ಮ್ಯಾಚಿಗೆ ಎಷ್ಟು ಬೆಟ್ ಮಾಡಿದ್ದೀರಾ ಅಂತ ಯಾರೂ ಕೇಳಲ್ಲ. ನಿನ್ನ ಹತ್ರ ದುಡ್ಡಿದೆಯಾ, ನಿಮ್ಮ ಪೇರೆಂಟ್ಸ್ಗೋ ಅಥವಾ ನಿನಗೋ ಏನೋ ಒಂದು ಪ್ರಾಬ್ಲಮ್ ಆಗಿದೆ, ಆ ಪ್ರಾಬ್ಲಮ್ಗೆ ನಮ್ಮ ಹಾಸ್ಪಿಟಲಲ್ಲಿ ಒಂದು ಸರ್ವಿಸ್ ಕೊಡ್ತೀವಿ, ಆ ಸರ್ವಿಸ್ಗೆ ಇಷ್ಟು ಹಣ ಅಂತ ನಾವು ತಗೊಳ್ತಾ ಇದ್ದೀವಿ, ಆ ಹಣ ನಿನ್ನ ಹತ್ರ ಇದೆಯಾ, ಅಷ್ಟನ್ನೇ ಅವ್ರು ಕೇಳೋದು ಅಲ್ವಾ? ಆದ್ದರಿಂದ ಅದೆಲ್ಲ ಬೇಡ, ಅದನ್ನೆಲ್ಲ ನಿಲ್ಲಿಸಿ ನಿಮ್ಮನ್ನು ನೀವು ಇಂಪಾರ್ಟೆಂಟಾಗಿ ನೋಡಿ. ಏಕೆಂದರೆ ದಿಸ್ ಈಸ್ ದ ಕ್ರೂಷಿಯಲ್ ಮೂಮೆಂಟ್ಸ್ ಫಾರ್ ಸ್ಟೂಡೆಂಟ್ಸ್. ಕರೆಕ್ಟಾಗಿ ಪಾಠ ಮಾಡುವಂಥ ಟೀಚರ್ಸು ತುಂಬ ಕಡಿಮೆ ಇದ್ದಾರೆ ಈಗಿನ ಕಾಲದಲ್ಲಿ. ಕರೆಕ್ಟಾಗಿ ಎಲ್ಲ ಫೆಸಿಲಿಟಿ ಇದ್ರೂ ಕರೆಕ್ಟಾಗಿ ಓದೋವಂಥ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ. ಕೆಲವರು ಚೆನ್ನಾಗಿ ಓದ್ತಾರೆ, ಬಟ್ ಅವ್ರಿಗೆ ಲೈಫ್ನ ಹೇಗೆ ನಿಭಾಯಿಸೋದು ಅಂತ ಗೊತ್ತಿಲ್ಲ. ಯಾಕೆ ಅವ್ರು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅದನ್ನೆಲ್ಲ ಅವ್ರ ಪೇರೆಂಟ್ಸ್ ಅವ್ರಿಗೆ ಕೊಟ್ಬಿಟ್ಟಿರ್ತಾರೆ. ಆದ್ದರಿಂದ ಅವರು ಅರ್ನ್ ಮಾಡೋದಕ್ಕಿಂತ ಮುಂಚೆನೇ ಅವ್ರಿಗೆಲ್ಲ ಕೊಟ್ಟಿದ್ದರಿಂದ ಅವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಕೆಲವರು ಎಂಜಾಯ್ ಮಾಡ್ತಾರೆ, ಕೆಲವರು ಒಂದು ಲವ್ ಲೈಫಲ್ಲಿ ಸಿಕ್ಕಾಕೊಳ್ಬಿಡ್ತಾರೆ, ಕೆಲವರು ಒಂದು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ, ಕೆಲವರು ಒಂದು ಹ್ಯಾಬಿಟಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ, ಕೆಲವರು ಯಾರೋ ಒಬ್ಬರು ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ಗಳ ಜೊತೆ ಸೇರ್ಕೊಂಡು ಹಾಳಾಗೋಗ್ತಾರೆ. ನಿಮ್ಮ ಪರ್ಪಸ್ ಏನು? ಒಂದು ನಾರ್ಮಲ್ ಲೈಫು ಬೇಡ, ಒಂದು ಸಂತೋಷವಾಗಿ ನೆಮ್ಮದಿಯಿಂದ ಅಂದ್ಕೊಂಡಂಥ ಜೀವನವನ್ನು ನಡೆಸಬೇಕು ಅಷ್ಟೇ. ಎಲ್ಲ ವ್ಯಕ್ತಿಗಳಿಗೂ ಇರುವಂಥ ಒಂದು ಒಳ್ಳೆ ಉದ್ದೇಶ ಅಂದರೆ ಅದೇನೇ ಇರೋದು. ಒಂದು ಪ್ರಾಪರ್ ವ್ಯಾಲಿಡೇಷನ್ ಅವನ ಲೈಫಿಗೆ ಸಿಗಬೇಕು ಅಂತ ಅವನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾನೆ. ಅದಕ್ಕೋಸ್ಕರ ಈ ಸೊಸೈಟಿನಲ್ಲಿ ಎಜುಕೇಷನ್ ಫೇಸ್ ಅನ್ನೋದನ್ನು ಒಂದು ಇಟ್ಟಿದ್ದಾರೆ. ಅದನ್ನು ಅವನು ಅರ್ಥ ಮಾಡಿಕೊಂಡು ಅವನು ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡಿಕೊಂಡು ಆಚೆ ಬಂದರೆ ಒಂದು ಕೆಲಸಕ್ಕೆ ಹೋಗ್ಬೋದು. ಕೆಲಸಕ್ಕೆ ಹೋದರೆ ಅವನಿಗೊಂದು ರಿಸೋರ್ಸಸ್ ಸಿಗುತ್ತೆ, ಅದರಿಂದ ಅವನ ಲೈಫ್ನ ಲೀಡ್ ಮಾಡ್ಬೋದು. ಅದನ್ನು ಬಿಟ್ಬಿಟ್ಟು ಅದರೊಳಗಡೆ ಅವನೇನು ಮಾಡ್ತಾ ಇದ್ದಾನೆ, ಏನೇನೋ ಮಾಡ್ತಾ ಇದ್ದಾನೆ. ಏನು ಒಂದು 100 hours, 120 hours, ಒಂದು 200 hours ಕೂತ್ಕೊಂಡು ಒಂದು ಸಬ್ಜೆಕ್ಟ್ ಓದಿದ್ರೆ ಏನೋ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಅರ್ಥ ಆಗ್ತಾ ಇಲ್ವಾ? ಓಕೆ, ಏನು ಅರ್ಥ ಆಗ್ತಾ ಇಲ್ಲ? ಇಂಗ್ಲೀಷಾ? ಒಕ್ಯಾಬ್ಲರಿ ಕೂತ್ಕೊಂಡು ಓದೋದು. ಅದಾದಮೇಲೆ ಒಂದು ಶೆಡ್ಯೂಲ್ ಕರೆಕ್ಟಾಗಿ ಫಾಲೋ ಮಾಡೋದು. ನನಗೊಂದು ಮೋಟಿವೇಶನ್ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಮೋಟಿವೇಶನ್ ವಿಡಿಯೋ ನೋಡ್ತೀನಿ. ನನಗೇನೊಂದು ಮಾಡೋಕ್ಕೊಂದು ಲೈಫ್ ಪರ್ಪಸ್ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ,
ಅದಕ್ಕೋಸ್ಕರ ನಾನು ವೀಡಿಯೋ ಕನ್ಸ್ಯೂಮ್ ಮಾಡ್ತೀನಿ, ಅದನ್ನು ನೋಡ್ತೀನಿ, ಇದನ್ನು ನೋಡ್ತೀನಿ ಅಂತ ಅದರಲ್ಲೇ ಅನೇಕ ಟ್ರ್ಯಾಪ್ ಒಳಗಡೆ ಸಿಕ್ಕಾಕೊಂಡು ಅವ್ರು ಕನ್ಫ್ಯೂಸ್ ಆಗೋಗ್ತಾರೆ. ನೀವೇನು ಮಾಡಿ ಅಂದರೆ ಈ ಸೋಷಿಯಲ್ ಮೀಡಿಯಾನ ಕಮ್ಮಿ ಮಾಡಿಕೊಡಿ. ನನಗೇನು ಮುಖ್ಯ, ನಾನೇನು ಆಗಬೇಕು ಅಂತ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಂಡು ಕೇಳಿ. ಓಕೆ, ಈಗಿರೋವಂಥ ನಿಮ್ಮ ಕಾಲೇಜ್ ಲೈಫಲ್ಲಿ ಇದ್ದಂತಹ ಕೆಲವು ಸ್ಟೂಡೆಂಟ್ಸು, ಕೆಲವು ಫ್ರೆಂಡ್ಸ್ಗಳು ನಿಮ್ಮ ಜೊತೆ ಯಾವಾಗಲೂ ಇರಲ್ಲ. ನೀವು ಯಾವುದೋ ಒಂದು ಹುಡುಗಿನ ಲವ್ ಮಾಡ್ತಾ ಇರ್ತೀರ ಅಂತ ಇಟ್ಕೊಳ್ಳಿ. ಆ ಹುಡುಗಿನ ನಿಮ್ಮ ಜೊತೆ ಇರಬೇಕು ಅಂದರೆ ಅವಳನ್ನ ನೀವು ಹೇಗೆ ಕಾಪಾಡ್ಕೊಳಕ್ಕಾಗುತ್ತೆ? ಅವಳಿಗೆ ಫುಡ್ಡು, ಬಟ್ಟೆ, ಒಂದು 4-5 ಕಡೆ ಕರ್ಕೊಂಡೋಗೋದಕ್ಕೆ ಬೇಕಾಗಿರುವಂಥ ಹಣ, ಅದೆಲ್ಲ ಹೆಂಗೆ ಸಂಪಾದನೆ ಮಾಡೋದು? ಆ ಪೊಟೆನ್ಷಿಯಲ್ ಹೇಗೆ ತಗೊಳ್ಳೋದು? ಅದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ಅದನ್ನು ಬಿಟ್ಬಿಟ್ಟು ನೀವು ಏನೇನೋ ಯಾವುದೋ ವಿಚಾರಗಳಿಗೆ ಟೈಮ್ ಸ್ಪೆಂಡ್ ಮಾಡಿ ನೋಡೋದ್ರಿಂದ ಅದರಿಂದ ಏನು ಪ್ರಯೋಜನ ಇಲ್ಲ. ನೀವು ಮೋಸ್ಟ್ ಆಫ್ ದ ಪೀಪಲ್ ಸೋಷಿಯಲ್ ಮೀಡಿಯಾನಲ್ಲಿ ಬೆಳಿಗ್ಗೆ ಅಂತ ರಾತ್ರಿವರೆಗೂ ಕುತ್ಕೊಂಡು ನೋಡಿದಂಥ ವೀಡಿಯೋಗಳು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದ ಮೇಲೆ ಅದು ಟ್ರ್ಯಾಶ್, ಅದು ಹಾಗೇನೆ ಹೋಗ್ತಾ ಇದೆ. ಯಾಕೆಂದರೆ ಅನೇಕ ವಿಷಯಗಳು ಎಲ್ಲರೂ ಕೊಡ್ತಾ ಇದ್ದಾರೆ ನಾನಾ ವಿಧದಲ್ಲಿ. ಬಟ್ ಅದನ್ನು ನೋಡಿ ಅವನು ಪ್ರೋಸೆಸ್ ಮಾಡಿ ಅವನ ಲೈಫಲ್ಲಿ ಇಂಪ್ಲಿಮೆಂಟೇ ಮಾಡ್ಕೊತಾ ಇಲ್ಲ. ಇದೆಲ್ಲ ಟ್ರ್ಯಾಪ್. ಅದು ಏನೋ ಒಂದು ಪ್ರಾಬ್ಲಮ್ ಇದೆ ಅಲ್ಲಿ, ಅದನ್ನು ಅವನು ಕಂಡಿಡ್ಕೊಳ್ಬೇಕು. ಸ್ಟೂಡೆಂಟ್ ಲೈಫು ತುಂಬ ಮುಖ್ಯ. ತುಂಬ ಮುಖ್ಯ ಅನ್ನೋದಕ್ಕಿಂತ ಬರೀ ಮಾರ್ಕ್ ಒಂದೇ ಅಲ್ಲ, ಅದು ಅಲ್ಲಿ ಅವನು ಒಂದು ವಿಲ್ ಪವರ್ನ ಅವ್ನು ಕ್ರಿಯೇಟ್ ಮಾಡ್ದ ಅಂತ ಇಟ್ಕೊಳ್ಳಿ. ಆ ವಿಲ್ ಪವರ್ ಅವ್ನು ಸಾಯೋವರೆಗೂ ಇರುತ್ತೆ. ಒಂದು ಮೋಟಿವೇಶನ್ ಇಟ್ಕೊಂಡ ಅಂತ ಇಟ್ಕೊಳ್ಳಿ. ಮೇ ಬಿ ಅವ್ನು ಲಾಸ್ ಆಗ್ಬೋದು, ಅವ್ನು ಫ್ಯೂಚರಲ್ಲಿ ಅವ್ನು ಫೇಲ್ಯೂರ್ ಆಗ್ಬೋದು. ಬಟ್ ಅವ್ನಿಗೊಂದು ಸ್ಪಾರ್ಕ್ ಹಂಗೆ ಇರುತ್ತೆ. ಅದು ತಿರ್ಗಾ ಕ್ಲಿಕ್ ಆಗುತ್ತೆ, ತಿರ್ಗಾ ಅದೆಲ್ಲೋ ಒಂದು ಕಡೆ ವರ್ಕೌಟ್ ಆಗುತ್ತೆ. ಎಷ್ಟೊಂದು ಜನ ಏನಂತಾರೆ, ಸಕ್ಸಸ್ಫುಲ್ ಪೀಪಲ್ಸ್ ಒಂದು ಬಯೋಗ್ರಫಿ ಆಗಿರ್ಬೋದು, ಕೆಲವು ಬುಕ್ಸ್ ಎಲ್ಲ ನಾನು ಓದಿದ್ದೀನಿ. ಅದರಲ್ಲಿ ಹೇಗೆ ಅಂದರೆ ಕೆಲವು ವರ್ಷಗಳಾದಮೇಲೆ ಮೆಚ್ಯೂರ್ಡ್ ಆಗ್ತಾರೆ. ಅದಾದಮೇಲೆ ಅವರು ಒಂದು ಇಂಟೆನ್ಸ್ ಫೋಕಸ್ ಹಾಕಿ ಅವರು ಮೇಲೆ ಬರ್ತಾರೆ. ಬಟ್ ನಾನು ಒಂದು ಪ್ಯಾಟರ್ನ ಅನಲೈಸ್ ಮಾಡಿ ನೋಡಿದೆ. ಅದು ಹೇಗೆ ಅಂದರೆ ಈ 18 to 25 ಈ ಒಂದು 7 years ಸ್ಪ್ಯಾನ್ ಇದೆ ಅಲ್ಲ, ಆ ಸ್ಪ್ಯಾನ್ ಒಳಗಡೆ ಒಬ್ಬ ಸ್ಟೂಡೆಂಟು ಲೈಫಲ್ಲಿ ಇದ್ದಂಥ ವ್ಯಕ್ತಿ ಒಂದು ಅಡಲ್ಟ್ ಇದಕ್ಕೆ ಬರ್ತಾನಲ್ವ, 25 ಏಜ್ ಅಷ್ಟು ಒಳಗಡೆ ಅವನು ಯಾವ್ಯಾವ ಫೇಸಸ್ ಒಳಗಡೆ ಅವನು ಬಂದು ಹೋಗ್ತಾನೆ, ಯಾವ್ಯಾವುದನ್ನು ನಂಬ್ತಾನೆ, ಅವನ ಕೈಯಲ್ಲಿ ಏನೇನು ಮಾಡೋಕ್ಕಾಗತ್ತೆ, ನಾನೇನೇನು ಮಾಡಬೇಕು, ನನ್ನ ಲೈಫ್ ಪರ್ಪಸ್ ಏನು ಅಂಥದ್ದೆಲ್ಲ ಅವನು ಯೋಚನೆ ಮಾಡಿರ್ತಾನೆ. ಅದನ್ನು ಅವನು ಎಲ್ಲೋ ಒಂದು ಕಡೆ ಯೋಚನೆ ಮಾಡಿರ್ತಾನೆ. ಬಟ್ ಅದು ಅವನು ಎಕ್ಸಿಕ್ಯೂಟ್ ಮಾಡ್ತಾನೋ ಬಿಡ್ತಾನೋ ಅದು ಸೆಕೆಂಡ್ರಿ. ಬಟ್ ಅವನು ಕರೆಕ್ಟಾಗಿ ಯೋಚನೆ ಮಾಡಿ ಆ ಒಂದು ಹೋಪ್ ಇಟ್ಕೊಂಡಿರ್ತಾನಲ್ವ, ಆ ಹೋಪು ಅವನಿಗೆ ಎಲ್ಲೋ ಒಂದು ಕಡೆ ತಿರ್ಗಾ ಅದು ಮರುಕಳಿಸಿ ಬರುತ್ತೆ. ಅದು ಆವಾಗ ಅವನು ತಿರ್ಗಾ ಸಕ್ಸಸ್ಫುಲ್ಲಾಗಿ ಅದನ್ನು ಕೆಲಸ ಮಾಡಿ ಅವನು ಮೂವ್ ಆನ್ ಆಗ್ತಾನೆ, ಮೇಲೆ ಬರ್ತಾನೆ. ಆ ಥರ ಇದೆ, ಅದೇ ಪ್ಯಾಟರ್ನ್. ಅದರಿಂದ ನೀವೊಂದು 18 to 25 ಒಳಗಡೆ ಇದ್ದೀರಾ ಅಂದರೆ ನೀವೊಂದು ಸ್ಟ್ರಾಂಗ್ ನಂಬಿಕೆ ಇಟ್ಕೊಳ್ಳಿ. ನನ್ನ ಕೈಲಿ ಇದು ಮಾಡೋಕ್ಕಾಗುತ್ತೆ, ನಾನು ಇದು ಮಾಡ್ಬೋದು, ಇಂತಿಂಥ ಪ್ರಾಜೆಕ್ಟ್ ನಾನು ಮಾಡ್ಬೋದು, ಇಂಥ ಟೂಲ್ ನಾನು ಬಿಲ್ಡ್ ಮಾಡ್ಬೋದು, ಇಂತಿಂಥ ಜಾಬ್ ಆಪರ್ಚುನಿಟೀಸ್ನ ನಾನು ಕ್ರಿಯೇಟ್ ಮಾಡ್ಬೋದು ಅಂತೆಲ್ಲ ನೋಡಿ. ಅಂಥದ್ದನ್ನು ಮಾಡಿದಾಗ ನೀವು ಲೈಫಲ್ಲಿ ಹೇಗಾದರೂ ಮಾಡಿ ಮುಂದೆ ಬರ್ತೀರ. ಅದೇ ನಿಜ. ಈ ಮೂವೀಸು, ನ್ಯೂಸು, ಎಂಟರ್ಟೈನ್ಮೆಂಟ್ ಇದೆಲ್ಲ ವೇಸ್ಟ್ ಫಾರ್ ಸ್ಟೂಡೆಂಟ್ಸ್. ಯಾಕೆಂದರೆ ಇದನ್ನ ನೋಡಿ ನೀವೇನು ಮಾಡೋಕ್ಕಾಗಲ್ಲ. ಅಲ್ಲೇನೋ ನಡೀತಾ ಇದೆ ಅಂದರೆ ನೀವು ರಿಯಾಕ್ಟ್ ಮಾಡ್ಬೋದು ಅಷ್ಟೇ, ಶೇರ್ ಮಾಡ್ಬೋದು, ಕಮೆಂಟ್ ಮಾಡ್ಬೋದು. ನೀವು ಖುದ್ದಾಗಿ ಹೋಗಿ ಅದೇನು ಪ್ರಾಬ್ಲಮ್ಮು ಏನಿದೆ, ಅದು ನನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ಆ ಥರ ನಿಮ್ಮ ಕೈಲಿ ಮಾಡೋ ಅಷ್ಟು ಕೆಪಾಸಿಟಿ ನಿಮ್ಮ ಹತ್ರ ಇರಲ್ಲ. ಬಿಕಾಸ್ ಯು ಆರ್ ಸ್ಟಿಲ್ ಎ ಸ್ಟೂಡೆಂಟ್. ಸೊ ನೀವು ನಿಮ್ಮ ಫೇಸ್ನ ಕರೆಕ್ಟಾಗಿ
ಯುಟಿಲೈಸ್ ಮಾಡೋದನ್ನು ಕಲ್ತ್ಕೊಂಡಾಗ ನಿಮ್ಮ ಕೈಲಿ ಶಕ್ತಿ ಅಧಿಕಾರ ಬಂದಾಗ ನೀವು ಚೆನ್ನಾಗಿ ನಿಭಾಯಿಸ್ತೀರ. ಅದಕ್ಕೋಸ್ಕರನೇ ಒಂದು IAS ಒಂದು ಏನಂತಾರೆ ಹೈ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಹೇಗಿಟ್ಟಿದ್ದಾರೆ ಅಂದರೆ, ನೀವು ಎಷ್ಟು ಚೆನ್ನಾಗಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಆ ಅರ್ಥ ಮಾಡ್ಕೊಂಡಿದ್ದಾಗ ನಿಮಗೆ ಒಂದು ಅಧಿಕಾರ ಕೊಟ್ಟಾಗ ನೀವು ಅದನ್ನು ನಿಭಾಯಿಸ್ತೀರೋ ಇಲ್ವಾ ಅಂತ ಒಂದು ಎಕ್ಸಾಮ್ ಅದು ಅಲ್ವಾ. ಫಾರ್ ಎಕ್ಸಾಂಪಲ್ IAS, KAS, UPSC ಇದೆಲ್ಲ ಹಂಗೇನೆ ಒಂದು ಜನರಲ್ ಟಾಪಿಕ್ ನಿಮಗೆ ಕೊಡ್ತಾರೆ, ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದು ರೀಸನಿಂಗು, ಅನಾಲಿಟಿಕಲ್ಲು ಇದನ್ನೆಲ್ಲ ನೀವು ತಿಳ್ಕೊಳ್ಬೇಕು. ಅದಾದಮೇಲೆ ನಿಮ್ಮ ಮೋಟಿವ್ ಏನು ಅಂತ ಅವ್ರು ನೋಡ್ತಾರೆ, ಇಂಟರ್ವ್ಯೂ ಇಟ್ಟು. ಅದಾದಮೇಲೆ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಡೋದು ಬೇಡ ಅಂತ ಅವ್ರಿಗೆ ಚರ್ಚೆ ಮಾಡಿಬಿಟ್ಟು ಆಮೇಲೆ ನಿಮ್ಮ ಕೈಯಲ್ಲಿ ಅಧಿಕಾರ ಕೊಡ್ತಾರೆ, ಆ ಥರ. ಅದೇ ರೀತಿ ನೀವು ಈಗ ನಿಮ್ಮ ಒಂದು ಸ್ಟೂಡೆಂಟ್ ಫೇಸಲ್ಲಿ ನೀವು ಕಲ್ತ್ಕೊಳ್ಬೇಕು ಏನು ನಡೀತಾ ಇದೆ. ಓಕೆ, ಹಿಂಗಿದೆ, ಇಂತಿಂಥ ಕಡೆ ಇಂತಿಂಥ ಪ್ರಾಬ್ಲಮ್ಸ್ ಇದೆ, ನಾನು ಅದನ್ನು ಎಂಟರ್ಟೈನ್ ಮಾಡಬಾರ್ದು, ನನ್ನ ಮೈಂಡನ್ನ ನಾನು ಫೋಕಸ್ ಮಾಡಬೇಕು. ಈ ಮೂವೀಸು, ಈ ಸ್ಟಾರ್ಡಮ್ಮು, ಈ ಕ್ರಿಕೆಟ್ ಮ್ಯಾಚು, ಅದು ಇದು, ಆ ಕಾನ್ಸರ್ಟು, ಅಲ್ಲಿ ಆ ಸ್ಟಾರ್ಸ್ ಬರ್ತಾರೆ, ಇವ್ರು ಬರ್ತಾರೆ, ಅದನ್ನೆಲ್ಲ ನೀವು ಬಿಟ್ಬಿಡಿ. ಯಾಕೆಂದರೆ ಮೇಜರ್ ಆಫ್ ದ ಯಂಗ್ ಪೀಪಲ್ಲೇನೆ ಹೈಯೆಸ್ಟ್ ಕನ್ಸ್ಯೂಮರ್ಸು ಇಂಥ ಅದೇನದು ಇಂಥ ಕ್ಯಾಟಗರಿಗೆಲ್ಲ. ಸೊ ನೀವೇ ಪ್ರೇ ಅಂದರೆ ಏನು, ನೀವೇ ಅದಕ್ಕೆ ಒಂದು ಇದು ಏನಂತಾರೆ, ನೀವೊಂದು ಆಡಿಯನ್ಸ್ ಅಷ್ಟೇ. ನೀವು ದುಡ್ಡು ಕೊಡ್ತೀರಾ, ಅದರಿಂದ ಅವ್ರ ಇಂಡಸ್ಟ್ರಿ ಬೆಳೆಯುತ್ತೆ ಅಷ್ಟೇ. ನಿಮಗೋಸ್ಕರ ಏನೋ ನೀವು ಆ ಕೆಲಸ ಮಾಡಿ ನೀವು ಸಕ್ಸಸ್ಫುಲ್ಲಾಗಿ ನೀವು ಮುಂದೆ ಬನ್ನಿ, ನೀವು ಮೇಲೆ ಬನ್ನಿ, ನೀವು ಈ ಪೊಸಿಷನಲ್ಲಿ ಕೂತ್ಕೊಳ್ಳಿ, ನಾವು ನಿಮ್ಮ ಕೆಳಗಡೆ ಕೆಲಸ ಮಾಡ್ತೀವಿ ಅಂತ ಯಾರನ್ನೂ ನಿಮ್ಮನ್ನ ಪುಷ್ ಮಾಡಲ್ಲ. ನೀವು ಬೆಳೀತಾ ಇದ್ದರೆ ನಿಮ್ಮನ್ನು ಹಿಡ್ದು ನೀನು ಕೆಳಗಡೆ ಬಾ, ನಾನು ಮೇಲೆ ಹೋಗ್ತೀನಿ ಅಂತ ನೋಡೋವಂಥ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ ಅಲ್ವಾ. ಇಂಥ ಒಂದು ಸೊಸೈಟಿನಲ್ಲಿ ಜನ ಹೇಗೆ ತಾನು ಮೇಲೆ ಬರಬೇಕು, ಹೇಗೆ ನಿನ್ನನ್ನು ಕೆಳಗಡೆ ಇಳಿಸಿ ನಾನು ಮೇಲೆ ಬರೋದು, ಆ ಥರ ನೋಡ್ತಾ ಇರ್ತಾರೆ ಹೊರತು, ಬಾಪ ನೀನು ನನ್ನ ಜೊತೆ ಕೂತ್ಕೋ, ನೀನು ನನ್ನ ಸೀಟಲ್ಲಿ ಕಂಫರ್ಟೇಬಲಾಗಿ ಕೂತ್ಕೋ, ತಗೋ ನೀರು ಕುಡಿಯಪ್ಪ ಅಂತ ಯಾರು ಹೇಳಲ್ಲ. ನಿಮ್ಮ ಅನ್ನವನ್ನು ನೀವೇ ಹುಟ್ಟಿಸ್ಕೊಳ್ಬೇಕು. ಬಿಕಾಸ್ ಇದೊಂದು ಕಾಂಪಿಟೇಟಿವ್ ಸೊಸೈಟಿ. ಎಲ್ರಿಗೂ ಎಲ್ಲ ಆಪರ್ಚುನಿಟಿನೂ ಈಸಿಯಾಗಿ ಕೊಡಲ್ಲ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದ ನೀವು ಫೋಕಸ್ಡಾಗಿರಿ, ಮಾಡಬೇಕಾಗಿರೋವಂಥ ಕೆಲಸವನ್ನು ಮಾಡಿ. ಡೋಂಟ್ ಗೆಟ್ ಡೈವರ್ಟೆಡ್, ಬಿಕಾಸ್ ದೀಸ್ ಆರ್ ಟ್ರ್ಯಾಪ್ಸ್. ಒಂದು ಸ್ಮೋಕ್ ಮಾಡೋದು, ಡ್ರಿಂಕ್ಸ್ ಮಾಡೋದು ನಿಮ್ಮ ಎನರ್ಜಿನ ಡ್ರೈನ್ ಮಾಡಿಬಿಡುತ್ತೆ. ಒಂದು ಪಾರ್ನ್, ಒಂದು ಲವ್, ಒಂದು ರಿಲೇಷನ್ಶಿಪ್, ಇದ್ಯಾವುದು ನಿಮಗೆ ಮುಖ್ಯ ಅಲ್ಲ. ಬಿಕಾಸ್ ಅದನ್ನು ನಿಮ್ಮ ಎನರ್ಜಿನ ಡ್ರೈನ್ ಮಾಡಿಬಿಡುತ್ತೆ. ಒಂದು ಹುಡುಗಿ ನಿಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ ಅಂದರೆ, ಆ ಹುಡುಗಿನ ನೀವು ಒಂದು 5 ವರ್ಷ ಆದಮೇಲೂ ಮದುವೆ ಮಾಡ್ಕೊಳ್ಬೋದು. ನೀವು ಈ ಟೈಮಲ್ಲಿ ಹೋಗ್ಬಿಟ್ಟು ಆ ಹುಡುಗಿ ಹತ್ರ ಒಂದು ವ್ಯಾಲಿಡೇಷನ್ನು, ನಾನು ಅವಳನ್ನ ಇಂಪ್ರೆಸ್ ಮಾಡಬೇಕು, ನಾನು ಈ ಡ್ರೆಸ್ ಹಾಕ್ಕೊಳ್ಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ನೀವು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಅದೆಲ್ಲ ವೇಸ್ಟ್ ಅದು. ಏಕೆ ಅಂದರೆ ಒಂದು ವುಮೆನನ್ನು, ಒಂದು ಸ್ಟೇಬಲ್ ಆಗಿರೋವಂಥ ಮೆನ್ನನ್ನೇ ಅವರು ಅಟ್ರಾಕ್ಟ್ ಆಗೋದು ಅಲ್ವಾ. ನೀವೇ ಓತ್ಲ ಹೊಡಿತಾ ಇದ್ದರೆ ನಿಮ್ಮಿಂದ ಏನಕ್ಕೆ ಬರ್ತಾರೆ ಹೇಳಿ, ಅಲ್ವಾ. ಆ ಥರ ಅನೇಕ ವಿಚಾರಗಳಿದೆ, ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಈಗಿನ ವಿಚಾರ ಫೋಕಸ್ಡ್ ಆಗಿರಿ. ಅನೇಕ ವಿಚಾರಗಳು ನಿಮಗೆ ಬೇಕಾಗಿಲ್ಲ, ಅದೆಲ್ಲ ಯೂಸ್ಲೆಸ್ ಥಿಂಗ್ಸ್. ಸಂತೋಷವಾಗಿರ್ಬೋದು, ನೆಮ್ಮದಿಯಾಗಿರ್ಬೋದು, ಮಾಡಬೇಕಾಗಿರೋಂಥ ಕೆಲಸ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ. ಕಷ್ಟ ಆಗುತ್ತೆ, ಬಟ್ ಯು ಹ್ಯಾವ್ ಟು ಡೂ ಇಟ್. ಇಷ್ಟೇ ಇವತ್ತಿನ ವಿಷಯ. ನಮಸ್ಕಾರ.